ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಪೂರ್ವಿ, ನೀನ್ ಎಲ್ಗೂ ಹೋಗ್ತಿಲ್ಲ, ನಿಲ್ಸು ಇದನ್ನೆಲ್ಲ. ಬಿಡಪ್ಪ ನೀನು. ನೋಡಿ ನೋಡಿ ನನ್ಗೂ ಸಾಕಾಗೋಗೈತೆ. ನನ್ನನ್ನು ಇವತ್ತು ಯಾರು ತಡೆಯಕ್ಕಾಗಕ್ಕಿಲ್ಲ. ನೋಡು ಪುಟ, ನನ್ನ ಮಾತು ಕೇಳಿಸ್ಕೊ. ಇವತ್ತು ನಿಶ್ಚಿತಾರ್ಥ ಏನಕ್ಕೆ ನಿಲ್ತೆ ಹೇಳು? ಯಾಕಂದ್ರೆ ಅದು ನೀನ್ ಕುತ್ಕೆಲಿರೋ ತಾಳಿ ಶಕ್ತಿ ಕಣೆ. ಏನಕ್ಕ ಹೇಳ್ತಿದ್ಯಾ? ನಾನು ನಿನ್ಗೆ ಹೇಳ್ತಾನೆ ಇದ್ದೆ ಅಲ್ವಾ, ನಿನ್ ಕುತ್ಕೆಗೆ ತಾಳಿ ಬಿದ್ದಿರೋದು ಸುಮ್ಮನೆ ಅಲ್ಲ, ಅದು ಆ ದೇವ್ರ ನಿರ್ಧಾರ ಅಂತ. ಈಗಲೂ ಅರ್ಥ ಆಗಿಲ್ವಾ ನಿನ್ಗೆ? ನೋಡು, ನೀನ್ ಕುತ್ಕೆಗೆ ತಾಳಿ ಬಿದ್ದಿದ್ದು, ನೀನ್ ಅದನ್ನ ತೆಗಿಯಕ್ಕಂತ ಹೋದಾಗ ನಾನು ತಡ್ದೆ. ನೀನ್ ನನ್ಗೆ ಅರ್ಶಿನ ಕುಂಕುಮ ಹಚ್ಚುವಾಗ ಗೊತ್ತಿಲ್ದಲೆ ಈ ತಾಳಿಗೆ ಅರ್ಶಿನ ಕುಂಕುಮ ತಾಕ್ತು. ಈ ಮನೆಗೆ ನನ್ನ ಜೊತೆಲೆ ಬರೋ ಹಂಗಾಯ್ತು. ಇವತ್ತು ನಿಶ್ಚಿತಾರ್ಥನೂ ನಿಂತೋಯ್ತು. ಇದ್ರ ಅರ್ಥ ಏನ್ ಹೇಳು? ಆ ದೇವರು ನಿನ್ನೂ ನಂದನ್ನೊಂದು ಒಂದ್ ಮಾಡ್ತಿದ್ದಾರೆ ಅಂತ ಅರ್ಥ. ಅಕ್ಕ ಪ್ಲೀಸ್, ಹಿಂಗೆಲ್ಲ ಹೇಳ್ಬೇಡ್ವೆ, ಕೇಳಕ್ಕೆ ಕಷ್ಟ ಆಗ್ತೈತೆ. ನಾನು ಇಲ್ಲದೆ ಇರೋದು ಏನು ಹೇಳ್ತಿಲ್ಲ ಪೂರ್ವಿ, ಏನ್ ನಡೀತಾಯ್ತೋ ಅದ್ರ ಬಗ್ಗೆನೇ ಮಾತಾಡ್ತಿದ್ದೀನಿ. ನೋಡು ಪೂರ್ವಿ, ಈ ಮನೆಯಿಂದ ಹೋಗ್ಬೇಕಾದಳು ನೀನಲ್ಲ, ನಾನು. ಅಕ್ಕ, ನನ್ನ ನಿರ್ಧಾರ ಮಾಡಾಗೈತೆ. ಇವತ್ತೆಲ್ರೂ ಮುಂದೇನು ಸತ್ಯ ಹೇಳಿ ಅಪ್ಪಯ್ಯನ ಜೊತೆ ಹೊರಟೋಗ್ತೀನಿ. ನೋಡಿ ನಂದನವ್ರೆ, ಇವತ್ತು ದೇವಸ್ಥಾನದಲ್ಲಿ ಎಲ್ರಿಗೂ ಎಲ್ಲ ಸತ್ಯನೂ ಹೇಳೋಣ ಅಂತಿದ್ರಿ. ಇವಾಗ ಸಮಯ ಬಂದೈತೆ, ಬನ್ನಿ ನಂದನವ್ರೆ ಹೇಳೋಣ. ಅವಸರ ಮಾಡಬೇಡ ಪದ್ಮಿನಿ. ಈಗಾಗಲೇ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿದೆ ಅಂತ ಅಜ್ಜಿ ಮಾವ ಅತ್ತೆ ಎಲ್ಲ ಟೆನ್ಷನಲ್ಲಿದ್ದಾರೆ. ಇವಾಗ ಈ ಶಾಕಿಂಗ್ ನ್ಯೂಸ್ ಹೇಳೋದು ಎಷ್ಟು ಸರಿ? ಇವತ್ತೇನು ಹೇಳೋದು ಬೇಡ. ನನ್ನ ತಡಿಬೇಡಿ ನಂದನವ್ರೆ. ಆಘಾತ ಎಷ್ಟಾಗ್ಬೋದು ಅನ್ನೋದ್ರ ಬಗ್ಗೆನೋ ನಾನು ಯೋಚಿಸಿದ್ದೀನಿ. ಆದರೆ ಇದನ್ನು ಹೇಳ್ದಲೆ ಮುಚ್ಚಿಟ್ಟಷ್ಟು ಇನ್ನು ಒಳಗೇನೆ ದೊಡ್ಡದಾಗಿ ಬೆಳೆದೆ ಒಂದಿನ ಸಿಡಿತೈತೆ. ಆಗ ಇನ್ನಷ್ಟು ಹೆಚ್ಚು ಆಘಾತ ಆಗ್ತೈತೆ. ಬೇಡ, ಈಗಲೇ ಹೇಳೋಣ ಬನ್ನಿ ನಂದನವ್ರೆ. ಅಕ್ಕ ಬೇಡ ಅಕ್ಕ. ಹೌದು ಪದ್ಮಿನಿ, ಪ್ಲೀಸ್ ಸುಮ್ಮನಿರು. ಈಗ ಬರ್ದಿದ್ರು ಸರಿ, ನಾನು ಹೇಳ್ತೀನಿ. ಪದ್ಮಿನಿ ನಿಂತ್ಕೋ. ಯಾಕೆ ಮನ್ಸನ್ನು ಇಷ್ಟು ಕಲ್ ಮಾಡ್ಕೊಂಡ್ಬಿಟ್ಟೆ ನೀನು? ಬೇರೆಯವ್ರಿಗೋಸ್ಕರ ಬಿಟ್ಟು ಹಾಕು. ನಿನ್ನನ್ನಿಷ್ಟು ಪ್ರೀತಿಸ್ತೀನಲ್ಲ, ನನಗೋಸ್ಕರನೂ ನಿನ್ನ ಮನ್ಸು ಕರಗಲ್ವಾ ಪದ್ಮಿನಿ? ಸತ್ಯ ಹೇಳೋ ಸಮಯ ಬಂದೈತೆ, ತಡೆಯೋ ಪ್ರಯತ್ನ ಮಾಡಬೇಡಿ. ನಿಮ್ಮ ಹಣೆಯಲ್ಲಿ ನನ್ನ ಹೆಸರೇ ಬರ್ತಿಲ್ಲ ಅಂದ್ಮೇಕೆ ಅದನ್ನು ಒತ್ತಾಯವಾಗಿ ಕೆತ್ತಿ ಗಾಯ ಮಾಡ್ಕೋಬೇಡಿ. ಅಯ್ಯೋ ಬಾವ, ಅಕ್ಕ ಎಲ್ರಿಗೂ ಹೇಳಿದ್ರೆ ಏನ್ ಗತಿ? ಅವಳು ಹೇಳ್ಬಾರ್ದು. ಬೇಗ ಹೋಗಿ ತಡಿ ಹೋಗೋಳ. ಅಮ್ಮಾಜಿ, ನಾವಿನ್ನು ಬರ್ತೀವಿ. ಭುಜಂಗ ಅವರೇ, ಈಗ ನಿಮಗೆ ತುಂಬ ಕಷ್ಟ ಇದೆ. ಏನಾದರೂ ಸಹಾಯ ಬೇಕು ಅಂದರೆ ದಯವಿಟ್ಟು ಕೇಳಿ. ಹಂಗೇನಿಲ್ಲ ಅಮ್ಮಾಜಿ, ಬೇಕಿದ್ದ ಕೇಳ್ತೀವಿ. ಬಿಗ್ರೆ, ನಿಮಗೆ ಸಂಕೋಚ ಸ್ವಾಭಿಮಾನ ಎರಡೂ ಜಾಸ್ತಿ ಅಂತ ನಮಗೆ ಗೊತ್ತು. ದಯವಿಟ್ಟು ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಿಮ್ಗೆ ಏನೇ ಸಹಾಯ ಬೇಕಿದ್ರೂ ನಮ್ಮನ್ನು ಕೇಳಿ. ಆಯ್ತು, ಕೇಳ್ತೀವಿ. ಪೂರ್ವಿನ ಹೆಂಗಾದ್ರೂ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಅವಳು ಬರ್ತೀನಿ ಅಂದ್ಲು, ಇನ್ನೂ ಬರ್ಲಿಲ್ವಲ್ಲ. ಅಕ್ಕ ಅಕ್ಕ ನಿಂತ್ಕೊಳ್ಳಕ್ಕ, ಹೊಸ ನನ್ನ ಮಾತು ಕೇಳಿ. ಬರ್ತೀವಿ. ಪಾಪ ಪೂರ್ವಿ ಬರ್ತೀನಿ ಅಂದ್ಲು, ಕರ್ಕೊಂಡು ಹೋಗಲ್ವಾ? ಅಂದರೆ ಪಾಪ ಅವಳು ಸ್ವಲ್ಪ ಬೇಜಾರಲ್ಲಿದ್ದಾಳೆ. ನಿಮ್ಮ ಜೊತೆ ಬಂದರೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ. ಹೌದಡೆಯ, ಪೂರ್ವಿ ಕರ್ಕೊಂಡು ಹೋಗ್ಬಿಡುವ.
ಪೂರ್ವಿ ಬರೋದಾದರೆ ನಮ್ಮ ಜೊತೆಗೆ ಬರಲಿ. ಪೂರ್ವಿ ಅಲ್ಲ ಅಪ್ಪಯ್ಯ, ನಾನು ನಿಮ್ಮ ಜೊತೆ ಬರ್ತೀನಿ. ಸುಮ್ಮನೆ ಬರೋದಲ್ಲ, ಅಲ್ಲೇ ಇರಕ್ಕೆ ಬರ್ತಿದ್ದೀನಿ. ಪೂರ್ವಿ ಬರೋದಾದರೆ ನಮ್ಮ ಜೊತೆಗೆ ಬರಲಿ. ಪೂರ್ವಿ ಅಲ್ಲ ಅಪ್ಪಯ್ಯ, ನಾನು ನಿಮ್ಮ ಜೊತೆ ಬರ್ತೀನಿ. ಸುಮ್ಮನೆ ಬರೋದಲ್ಲ, ಅಲ್ಲೇ ಇರಕ್ಕೆ ಬರ್ತಿದ್ದೀನಿ. ಏನಂದೆ ನೀನು? ಏನವ ಮಾತಾಡ್ತಿದ್ದೆ ನೀನು? ನಮ್ಮ ಜೊತೆ ಇರಕ್ಕೆ ಬರ್ತಿದ್ಯಾ? ಹಂಗಂದ್ರೆ ನಾನು ಇಲ್ಲಿ ಇರೋಕ್ಕಿಲ್ಲ ಅಪ್ಪಯ್ಯ. ಇನ್ನು ಮುಂದೆ ನಾನು ನಿಮ್ಮ ಜೊತೆನೇ ಇದ್ಬಿಡ್ತೀನಿ. ಅಕ್ಕ, ಪದ್ಮಿನಿ ಪ್ಲೀಸ್. ಯಾಕೆ ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ ನೀನು? ನನಗೆಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಏನಂದ್ರೆ ಪದ್ಮಿನಿ ಬೇಡ. ಸುಮ್ಕಿರಕ್ಕ, ನೀವಿಬ್ರು ನನ್ನ ತಡಿಬೇಡಿ. ನಾನು ಎಲ್ಲ ಹೇಳಬೇಕು. ನೀನು ಸುಮ್ಮನೆ ಇರು. ಸತ್ಯ ಏನು ಅಂತ ನಾನು ಹೇಳ್ತೀನಿ. ಅದು ಏನಂದರೆ ಅಕ್ಕನಿಗೂ ಭಾವನಿಗೂ ಒಂದು ಚಿಕ್ಕ ಜಗಳ ಆಯಿತು. ಅಷ್ಟಕ್ಕೇ ಅಕ್ಕ ಅಪ್ಪಯ್ಯನ ಜೊತೆ ಹೋಗ್ತೀನಿ ಅಂತಿದ್ದಾಳೆ ಅಷ್ಟೇ. ಹೌದು, ಸಣ್ಣ ವಾದ ವಿವಾದ ಅಷ್ಟೇ. ಅಷ್ಟಕ್ಕೆ ಬೇಜಾರು ಮಾಡಿಕೊಂಡು ಏನೇನೋ ಮಾತಾಡ್ತಿದ್ದಾಳೆ. ಇಲ್ಲ, ಏನಂದ್ರೆ ಪದ್ಮಿನಿ, ನನ್ನ ನಿನ್ನ ಮಧ್ಯೆ 1000 ಇರುತ್ತೆ. ಅಷ್ಟಕ್ಕೆಲ್ಲ ಈ ಥರ ಆಡ್ತಾರ? ಸುಮ್ಮನಿರು. ಇಲ್ಲ ಅಮ್ಮಾಜಿ, ಅದು ಗೊತ್ತಿಲ್ವಾ ನಿನಗೆ? ಇದೇನಾ ನಾನು ಕಳ್ಸಿಕೊಟ್ಟಿರೋ ಸಂಸ್ಕಾರ? ದೇವ್ರಂತ ಅಳಿಯೋರ ಜೊತೆ ಜಗಳ ಮಾಡ್ತೀಯಲ್ಲ ನೀನು. ಯಾಕವ ಪದ್ಮಿನಿ ಅನ್ಸರ್ಸ್ಕೊಂಡು ಸಂದಾಗ ಹೋಗ್ಬೇಕು, ಜಗಳ ಎಲ್ಲ ಮಾಡ್ಕೋಬಾರ್ದು. ಅದಲ್ಲವ್ವ. ನೋಡೋ, ಜಗಳ ಮಾಡಿಕೊಂಡು ನಮ್ಮ ಜೊತೆ ಬತ್ತಿ ನಿಂತ ಹೊಂಟಿದ್ಯಾ? ಈ ಥರ ಆದರೆ ನಮ್ಮ ಮನೆಗೆ ಸೇರ್ಸಲ್ಲ ನಿನ್ನ. ಭುಜಂಗ ಅವರೇ, ಸಮಾಧಾನ. ಗಂಡ ಹೆಂಡತಿ ಮಧ್ಯೆ ಈ ಥರ ಜಗಳಗಳೆಲ್ಲ ಸರ್ವೇ ಸಾಮಾನ್ಯ. ಬಿಡಿ ನೀವು. ನಾನೀಗ ಪೂರ್ವಿನೂ ಕಳಿಸ್ಕೊಡೋದಿಲ್ಲ. ನಾನು ಹೇಳಿದ್ದಲ್ಲ, ಪೂರ್ವಿ ಜವಾಬ್ದಾರಿ ಸಂಪೂರ್ಣವಾಗಿ ನಂದು ಅಂತ. ಅವಳು ಇಲ್ಲೇ ಇರ್ತಾಳೆ. ಅಯ್ಯೋ ಇಲ್ಲ ಇಲ್ಲ, ನಾನು ಅಪ್ಪಯ್ಯನ ಜೊತೆ ಹೋಗ್ತೀನಿ. ದಯವಿಟ್ಟು ನನ್ನನ್ನು ಕಳಿಸ್ಕೊಡಿ ಅಮ್ಮಾಜಿ. ಅಲ್ಲ ಪೂರ್ವಿ. ಅಮ್ಮಾಜಿ, ಪೂರ್ವಿ ಮನಸ್ಸಿಗೆ ಇವತ್ತು ತುಂಬ ನೋವಾಗಿದೆ. ಅಪ್ಪ ಅಮ್ಮನ ಜೊತೆ ಒಂದು 4 ದಿನ ಇದ್ದು ಬಂದರೆ ಅವಳ ಮನಸ್ಸಿಗೂ ಸಮಾಧಾನ ಆಗತ್ತೆ. ಹೋಗಿ ಬರಲಿ. ಹೌದೌದು, ಅವಳು ಹೋಗಿ ಬರಲಿ. ಓ ಅಮ್ಮಾಜಿ, ನನ್ನನ್ನು ತಡಿಬೇಡಿ. ಬೇಕಿದ್ರೆ 1 ವಾರ ಆಯಿತು ಬಂದ್ಬಿಡ್ತೀನಿ. ಅಮ್ಮಾಜಿ, ಪೂರ್ವಿನ ಕಳ್ಸಿಕೊಟ್ಬಿಡಿ, ನಾವು ಕರ್ಕೊಂಡು ಹೋಗ್ತೀವಿ. ಸರಿ. ಸತ್ಯ ಹೇಳ್ತೀನಿ ಅಂದ್ರು ಯಾರು ನನಗೆ ಅವಕಾಶನೇ ಕೊಡ್ಲಿಲ್ವಲ್ಲ. ಎಷ್ಟು ದಿನ ಅಂತ ಈ ಸತ್ಯದ ಬೆಂಕಿನ ಮನ್ಸಲ್ಲೇ ಇಟ್ಕೋಬೇಕು? ಎಷ್ಟು ದಿನ ಅಂತ ಹಿಂಗೆ ಒದ್ದಾಡ್ತಿರ್ಬೇಕು? ಪದ್ಮಿನಿ, ಪದ್ಮಿನಿ ಬೇಜಾರು ಮಾಡ್ಕೋಬೇಡ. ಏನಾಗಿದೆಯೋ ಅದು ಸರಿ ಇದೆ. ಏನ್ ಸರಿ ಐತೆ ನಂದನವ್ರೆ? ಪೂರ್ವಿ ಅಪ್ಪಯ್ಯನ ಜೊತೆ ಹೋಗ್ತಿದ್ರು. ಹೋಗ್ಬೇಡ ಪೂರ್ವಿಂತ ತಡಿಯಕ್ಕಾಗ್ತಿಲ್ಲ ನನಗೆ. ಒಂದೇ ಒಂದು ಸತ್ಯನ ಮುಚ್ಚಿಡಕ್ಕೆ 1000 ಸುಳ್ಳು ಹೇಳ್ತಿದ್ದೀವಿ ನಾವು. ನಂದನವ್ರೆ, ಅವತ್ತು ನೀವೇ ನನಗೆ ಹೇಳಿದ್ರಿ, ಅಮ್ಮಾಜಿ ಸುಳ್ಳಿನ ಪರವಾಗಿ ಯಾವತ್ತೂ ನಿಲ್ಲಕ್ಕಿಲ್ಲ, ಅಮ್ಮಾಜಿ ಸತ್ಯನ ಒಪ್ಕೋತಾರೆ ಅಂತ. ಆದ್ರೆ ಯಾಕೆ ಅವ್ರ ಮೊಮ್ಮಗ ಆಗಿ ನೀವ್ ಯಾಕೆ ನಂದನವ್ರೆ ಸತ್ಯನ ಒಪ್ಕೋತಿಲ್ಲ? ಯಾಕೆ ನಂದನವ್ರೆ ಮಾತಾಡಿ? ಮೊದಲು ನಿನ್ನ ಪ್ರಶ್ನೆಗೆ ಉತ್ತರ ಕೊಡು ಪದ್ಮಿನಿ. ಏನು? ಸತ್ಯ ಹೇಳಿ ನನಗೆ. ಪೂರ್ವಿ ಜೀವನ ಹಾಳಾಗುತ್ತೆ ಅಂತ ಅನ್ಸಿ ನನ್ನ ಪೂರ್ವಿನ ಒಂದು ಮಾಡಕ್ಕೆ ನೋಡ್ತಿದ್ಯೋ? ಇಲ್ಲ
ನಿನಗೆ ನನ್ನ ಜೊತೆ ಬದುಕೋದೇ ಇಷ್ಟ ಇಲ್ವೋ? ಪ್ರಾಮಾಣಿಕವಾದ ಉತ್ತರ ಬೇಕು ನನಗೆ. ಒಂದು ವೇಳೆ ಪೂರ್ವಿ ಜೀವನ ಹಾಳಾಗುತ್ತೆ ಅನ್ನೋದೇ ನಿನ್ನ ಆತಂಕ ಆದರೆ ನಾನು ಪ್ರಾಮಿಸ್ ಮಾಡ್ತೀನಿ, ಪೂರ್ವಿ ತನ್ನ ಜೀವನನ ಖುಷಿಯಾಗಿ ಕಟ್ಕೊಳ್ಳೋ ಹಾಗೆ ಮಾಡೋದು ನನ್ನ ಜವಾಬ್ದಾರಿ. ಕೆಳಗಡೆ ಅಜ್ಜಿನೂ ಮಾವನ ಹತ್ರ ಇದನ್ನೇ ಮಾತಾಡಿದ್ದಾರೆ. ಅದೇ ಒಂದು ವೇಳೆ ನಿನಗೆ ನಾನು ಇಷ್ಟನೇ ಇಲ್ಲ, ನನ್ನನ್ನು ಪ್ರೀತಿಸೋಕೆ ಆಗ್ತಿಲ್ಲ, ನನ್ನ ಜೊತೆ ಬದುಕೋ ಕನಸೇ ಇಲ್ಲ ಅನ್ನೋದಾದರೆ ಅದನ್ನು ನೇರವಾಗಿ ಹೇಳ್ಬಿಡು. ಈಗಲೇ ಹೇಳಬೇಕಂತೇನಿಲ್ಲ, ಯೋಚನೆ ಮಾಡಿ ಹೇಳು. ಅಂತೂ ಅಕ್ಕನಿಗೆ ಸತ್ಯ ಹೇಳಕ್ ಬಿಡ್ಲಿಲ್ಲ. ಅವಳೇನಾದರೂ ಹೇಳಿದಿದ್ರೆ ದೊಡ್ಡ ಅನಾಹುತನೇ ಆಗ್ತಿತ್ತು. ಯಾವರೇ ಕಾಪಾಡ್ಬಿಟ್ಟ. ಹೊತ್ತಿಗೆ ನನಗೆ ಮನೆ ಋಣ ಮುಗೀತು. ಈಗ ಹೋದ್ರೆ ಮತ್ತೆ ಯಾವತ್ತೂ ನಾನು ನಿನಗೆ ವಾಪಸ್ ಬರಕ್ಕಿಲ್ಲ. ಅಕ್ಕ 1 ವಾರ ನಾನು ಜಪ ಮಾಡ್ಬೋದು ಅಷ್ಟೆ. ಕಡೆಗೆ ಭಾವನ ಪ್ರೀತಿ ಅವಳನ್ನ ಬದಲಾಯಿಸ್ತೈತೆ. ಅವರಿಬ್ರು ಚೆನ್ನಾಗಿದ್ರೆ ನನಗಷ್ಟೇ ಸಾಕು. ನಾನು ಮಾತ್ರ ಮತ್ತೆ ಈ ಮನೆ ಕಡೆಗೆ ತಿರುಗು ನೋಡಕ್ಕಿಲ್ಲ. ಪೂರ್ವಿ, ಸರಿ ಹೋಗುತ್ತಾ. ಭುಜಂಗ ಅವರು ತಮ್ಮ 3 ಜನ ಹೆಣ್ಮಕ್ಳನ್ನು ತುಂಬ ಕಷ್ಟಪಟ್ಟು ಬೆಳೆಸಿದ್ದಾರೆ. ಆದರೆ ಅವರು ಈಗ ಇನ್ನೂ ಕಷ್ಟದಲ್ಲಿದ್ದಾರೆ. ನಿನಗೊಬ್ಬಳು ತಂಗಿನೂ ಇದ್ದಾಳೆ. ಪಾಪ, ಅವರು ಅವಳನ್ನು ಓದಿಸ್ಬೇಕು. ನಿನ್ನ ಓದಿನ ಜವಾಬ್ದಾರಿ ಪೂರ್ತಿ ನಾನು ತಗೊಂಡಿದ್ದೆ. ಆದರೆ ಈಗ ಹೇಳ್ತಾ ಇದ್ದೀನಿ, ನಿನ್ನ ಪೂರ್ತಿ ಜವಾಬ್ದಾರಿನೂ ನಾನೇ ತಗೋತೀನಿ. ನೀನು ಬರೀ ಪದ್ಮಿನಿ ತಂಗಿ ಅನ್ನೋ ಕಾರಣಕ್ಕೆ ಮದುವೆ ಆಗಬೇಕು ಅಂತ ನಾನು ಹೇಳಲಿಲ್ಲ. ಆದರೆ ನೀನು ತುಂಬ ಒಳ್ಳೆ ಹುಡುಗಿ. ನಿನ್ನ ಗುಣ ನನಗೆ ಇಷ್ಟ ಆಗಿದ್ರಿಂದ ಯಾವುದೇ ಮನೆ ಆದರೂ ಆ ಮನೆಗೆ ನೀನು ತಕ್ಕ ಸೊಸೆ ಆಗ್ತೀಯ ಅನ್ನೋ ನಂಬಿಕೆಯಿಂದ ನಾನು ಅವ್ರಿಗೆ ಮಾತು ಕೊಟ್ಟೆ. ಆದರೆ ಏನೇನೋ ಆಗೋಯ್ತು. ಪೂರ್ವಿ, ನನ್ನನ್ನು ಕ್ಷಮಿಸು. ಅಯ್ಯೋ ಅಮ್ಮಾಜಿ, ಯಾಕೆ ಹಾಗೆ ಹೇಳ್ತಿದ್ದೀರಾ? ನೀವು ನನ್ನ ಹತ್ರ ಕ್ಷಮೆ ಕೇಳೋದಾ? ನಾನು ನಿಮಗಿಂತ ತುಂಬ ಚಿಕ್ಕವಳು ಅಮ್ಮಾಜಿ. ಅಮ್ಮಾಜಿ, ನೀವು ನನಗೆ ಮಾಡಿದ ಸಹಾಯಕ್ಕೆ, ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ.